ನಿನ್ನೆ ರಾತ್ರಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸ್ ಅಪರಾಧ ಡಾಗ್ ಆಗಿರುವಂತಹ ರೀಟಾ ಕ್ರಾಸ್ ಡೆತ್ ಆಗಿದೆ. ಆಲ್ಮೋಸ್ಟ್ 2014ನಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸಲ್ಲಿ ಇಂಡಕ್ಷನ್ ಆಗಿದೆ. ಆಲ್ಮೋಸ್ಟ್ 900 ಕೇಸಸ್ಸಲ್ಲಿ ಭಾಗಿಯಾಗಿದೆ. ಅಂದರೆ ಪತ್ತೆ ಹಚ್ಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಇದರಲ್ಲಿ 80 ಕೇಸಸ್ಸಲ್ಲಿ ಡಿಟೆಕ್ಷನ್ ಆಗಿದೆ. ಇಂಪಾರ್ಟೆಂಟ್ ಕೇಸಸ್ಸು ಸ್ಟೇಷನ್ ಬಜಾರು, ಆಳಂದಲ್ಲಿ ಆಳಂದ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕೇಸು, ಸ್ಟೇಷನ್ ಬಜಾರಲ್ಲಿ ಒಂದು ಮಿಸ್ಸಿಂಗ್ ಕೇಸು, ಮತ್ತು RG ನಗರಲ್ಲಿ ಒಂದು ಕೊಲೆ ಪ್ರಕರಣ, ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಕೇಸಲ್ಲಿ ಮೇಜರ್ ಕೇಸಸ್ಸಲ್ಲಿ ಡಿಟೆಕ್ಷನ್ ಕೇಸ್ ಪತ್ತೆ ಹಚ್ಚುವಲ್ಲಿ ರೀಟಾ ಡಾಗ್ ಪಾತ್ರೆ ಭಾಳ ಪ್ರಾಮುಖ್ಯತೆ ಇದೆ. ಅದೇ ರೀತಿಯಿಂದ ಈಶಾನ್ಯ ವಲಯದ ಕ್ರೀಡಾಕೂಟ ಪೊಲೀಸ್ ಡ್ಯೂಟಿ ಮೀಟಲ್ಲಿ 2016, 17, 18ನಲ್ಲಿನೂ ಪ್ರೈಸಸ್ ಎಲ್ಲ ತೊಗೊಂಡಿದೆ. ಆಮೇಲೆ 2016, 18 ಸ್ಟೇಟ್ ಲೆವೆಲ್ ಡ್ಯೂಟಿ ಮೀಟಲ್ಲಿ ಲಕ್ನೋ ಅಲ್ಲಿನೂ ಸೆಕೆಂಡ್ ಪ್ರೈಸು ಮತ್ತು ಥರ್ಡ್ ಪ್ರೈಸು ಬಂದಿದೆ. ಕಲಬುರಗಿ ಜಿಲ್ಲಾ ಪೊಲೀಸ್ ಜೊತೆ ಅರೌಂಡ್ 11 ಇಯರ್ಸ್ ಸೇವಾ ಮಾಡಿದಿರೋದು ಇರುತ್ತದೆ. ಅದರಿಂದ ಡೆತ್ ಆಗಿರೋದು ಭಾಳಷ್ಟು ನೋವು ಸಂಗತಿ ಇದೆ. ಇತ್ತೀಚೆಗೆ ಅದು ರಿಟೈರ್ಡು ಆಗಿದೆ. ಹೆಲ್ತ್ ಸರಿಯಾಗಿರೋ ಕಾರಣ ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ ಡಾಕ್ಟರ್ ಸಲಹೆ ಮೇರೆಗೆ ನಾವು ಇತ್ತೀಚೆಗೆ ಅದು ರಿಟೈರ್ಡ್ ಮಾಡಿದ್ವಿ. ಅದು ಡಾಗ್ ಹ್ಯಾಂಡ್ಲರ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅಷ್ಟೊತ್ತಲ್ಲಿಗೆ ಅದು ಹೆಲ್ತ್ ರೀಸನ್ ಇರೋದ್ರಿಂದ ಡೆತ್ ಆಗಿದೆ. ಆಲ್ಮೋಸ್ಟ್ 1 ಮಂತ್ ಆಗಿದೆ. ಅದು ರೆಸ್ಟ್ ಕೊಡಬೇಕು ಅಂತ ಹೆಲ್ತ್ ಗ್ರೌಂಡ್ಸ್ ಮೇಲೆ ಅದು ರೆಸ್ಟ್ ಕೊಡಲಿಕ್ಕಂತ ರಿಟೈರ್ಡ್ ಮಾಡಿದ್ವಿ. ಅದು ಹ್ಯಾಂಡ್ಲರ್ ಕೊಡಬೇಕು ಅಂತ ಇದ್ವಿ ಅವ್ರ ಫ್ಯೂಚರ್ ಪರ್ಪಸ್ ನೋಡ್ಕೊಳ್ಳೋಕ್ಕೆ. ಅಷ್ಟೊತ್ತಿಗೆ ಇದು ಆಗಿದೆ.